ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತಿನ ಲಂಚ್ಗೆ ನಾನು ಒಂದೊಳ್ಳೆ ಹೈ ಪ್ರೋಟೀನ್ ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಏನೇನು ಬೇಕಂತ ಹೇಳ್ತೀನಿ. ಇದು ಒಂದು ಬೌಲಲ್ಲಿ ನೀವು 2 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಡಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಹದ ನೋಡ್ತಾ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ವೆಯ್ಟ್ ಲಾಸ್ಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದು ತಿಂದರೆ ನಿಮಗೆ ಜಾಸ್ತಿ ಹೊತ್ತು ನಿಮಗೆ ಹಸಿವು ಅಂತಲೇ ಅನಿಸೋದಿಲ್ಲ, ಆರಾಮಾಗಿ ಇದನ್ನು ಮಾಡ್ಕೋಬೋದು. ಸೊ ಇದನ್ನು ಚೆನ್ನಾಗಿ ನೆನೆಸಿ ಒಂದು 10 ನಿಮಿಷ ಬಿಟ್ಟು ಇದನ್ನು ಒಂದು ದೊಡ್ಡ ಪರೋಟ ಥರನೇ ಲಟ್ಟಿಸ್ಕೊಬೋದು. ಸೊ ಇದೊಂದು ತಿಂದರೆ ಸಾಕು, ಸಖತ್ ಹೆವಿ ಅನಿಸುತ್ತೆ. ಸೊ ಇದು ಒಂದು ಕಡೆ ಬೇಯಿಸಾದ್ಮೇಲೆ ತಿರುವಾಕ್ಬಿಟ್ಟು ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸಖತ್ತು ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು 2 ಸೈಡು ಒಂದು ಸ್ವಲ್ಪ ತುಪ್ಪ ಹಾಕಿ ಸವರಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನಿಜವಾಗ್ಲೂ ಇದು ಸಖತ್ ಎಫೆಕ್ಟಿವ್ ಕೂಡ. ನೀವು ಇದಕ್ಕೆ ಬೇಕಾದರೆ ತರಕಾರಿನೂ ಕೂಡ ತುರಿದು ಹಾಕೋಬೋದು. ನಾನಿಲ್ಲಿ ತರಕಾರಿ ತುರಿದಿಲ್ಲ. ಸೊ ನೀವು ಬೇಕಾದರೆ ಇದಕ್ಕೆ ಬೀಟ್ರೂಟ್ ಆಗಿರ್ಬೋದು, ಇಲ್ಲ ಸೌತೆಕಾಯಿನ ತುರಿದು ಹಾಕ್ಕೊಂಡು ಕೂಡ ಇದಕ್ಕೆ ಮಾಡ್ಕೊಬೋದು. ಆದರೆ ನಾನಿಲ್ಲಿ ಇವತ್ತು ಪರೋಟ ಜೊತೆಗೆ ಗೋರಿಕಾಯಿ ಪಲ್ಯನ ತೊಗೊಂಡಿದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.